ಬಸ್ ದರ ಏರಿಕೆ ಅಂತ ಹೇಳಿ ನಾವು ಸುದ್ದಿ ಕೊಡ್ತಾ ಇದ್ದೀವಿ. ಬಸ್ ದರ ಎಲ್ಲಿಂದ ಎಲ್ಲಿಗೆ ಎಷ್ಟೆಷ್ಟು ಆಯಿತು ಅಂತ. ಈ ಮಧ್ಯಮ ವರ್ಗದವರು ತಮ್ಮ ಪ್ರೆಸ್ಟೀಜು ಅಂತ ಹೇಳಿ ಮಕ್ಕಳನ್ನ ಖಾಸಗಿ ಶಾಲೆಗೆ ಸೇರಿಸ್ತಾರೆ. ಈಗ ಖಾಸಗಿ ಶಾಲೆಗೆ ಸೇರಿಸಿರುವಂತಹ ಪೋಷಕರಿಗೆ ಶಾಕ್ ಆಗುವಂತ ಮತ್ತೊಂದು ಸುದ್ದಿ ಇದು. ಕೇವಲ ಬಸ್ ದರ ಏರಿಕೆ ಮಾತ್ರ ಅಲ್ಲ, ಕರ್ನಾಟಕದಲ್ಲಿ ಖಾಸಗಿ ಶಾಲಾ ಮಕ್ಕಳ ಪೋಷಕರಿಗೆ ಫೀಸ್ ಹೆಚ್ಚಳದ ಶಾಕ್ ಎದುರಾಗ್ತಾ ಇದೆ. ಶಾಲಾ ಶುಲ್ಕವನ್ನ ಏರಿಕೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಖಾಸಗಿ ಸ್ಕೂಲ್ಸ್ಗಳ ಒಕ್ಕೂಟ. 10% 15% ಫೀಸ್ ಹೆಚ್ಚಳ ಮಾಡ್ತಾರಂತೆ. 2025-26ನೇ ಶೈಕ್ಷಣಿಕ ವರ್ಷದಿಂದಲೇ ಈ ಫೀಸ್ ಹೆಚ್ಚಳ ನಿರ್ಧಾರ ಜಾರಿಗೆ ಬರುತ್ತೆ. ಈ ಬಗ್ಗೆ ಪವರ್ ಟಿವಿಗೆ ಕ್ಯಾಂಪ್ಸ್ ಪ್ರಧಾನ ಕಾರ್ಯದರ್ಶಿ ಶಶಿಕುಮಾರ್ ಮಾತನಾಡಿದ್ದಾರೆ. ಎಲ್ಲ ದುಬಾರಿ ಆಗಿದೆ, ಎಲ್ಲವೂ ದುಬಾರಿ ಆದಾಗ ನಮಗೂ ಕೂಡ ಕಷ್ಟ ಆಗುತ್ತೆ, ನಾವು ಶಾಲೆ ನಡೆಸಬೇಕಲ್ಲ ಅಂತಾರವರು. ಖಾಸಗಿ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಯಲ್ಲಿ ಶುಲ್ಕ ಹೆಚ್ಚತ್ತ. ಇದು ಸ್ವಾಭಾವಿಕವಾಗಿ ಪ್ರತಿ ವರ್ಷ ಒಂದು 8ರಿಂದ 10-15% ತನಕ ಪ್ರತಿ ಶಾಲೆ ಅನಿವಾರ್ಯವಾಗಿ ಹೆಚ್ಚಿಸ್ತಕ್ಕಂಥದ್ದು ಪದ್ಧತಿ ಇದೆ. ಇದು ನಿಯಮಕ್ಕೆ ಒಳಪಟ್ಟಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ಕೆಲ ಶಿಕ್ಷಣ ಸಂಸ್ಥೆಗಳು 30% 40% ಶುಲ್ಕವನ್ನು ಹೆಚ್ಚಿಸ್ತಾರೆ ಅಂದರೆ ಅದು ಒಪ್ಪುವಂಥದ್ದಲ್ಲ. ಜೊತೆಗೆ ಇವತ್ತಿನ ದಿನ ಯಾವ ಇಲಾಖೆ ಇವತ್ತು ಶುಲ್ಕವನ್ನು ಹೆಚ್ಚಿಸ್ತಾ ಇಲ್ಲ. ಇವತ್ತು ಎಲ್ಲ ಇಲಾಖೆಗಳು ಸೇರಿ ಶಿಕ್ಷಣ ಸಂಸ್ಥೆಯನ್ನು ಖಾಸಗಿ ಒಂದು ವ್ಯವಸ್ಥೆ ಅಡಿಯಲ್ಲಿ ಅವರ ಶುಲ್ಕವನ್ನು ಪಡಿತಾ ಇದ್ದಾರೆ. ಅದು ನೀರಾಗಿ BWSSB ಆಗಿರ್ಬೋದು, ಕರೆಂಟ್ ಆಗಿರ್ಬೋದು, ಇವತ್ತಿನ ದಿನ ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಎಲ್ಲ ಇಲಾಖೆಗಳು ಸೇರಿದ್ದಾವೆ. ಮೊದಲು ಆಗಿರಲಿಲ್ಲ. ಇತ್ತೀಚೆಗೆ ಅಂದರೆ ಕೆಲ 4-5 ವರ್ಷಗಳಿಂದ ವಿವಿಧ ಇಲಾಖೆಗಳು, ಅದು ಫೈರ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಆಗಿರ್ಬೋದು, PWD ಡಿಪಾರ್ಟ್ಮೆಂಟ್ ಆಗಿರ್ಬೋದು, BWSSB ಆಗಿರ್ಬೋದು, ಎಲ್ಲರೂ ಕೂಡ ಪ್ರತಿ ವರ್ಷ ಅಲ್ಲಿ ಹೋಗಿ ಅವರಿಗೆ ಶುಲ್ಕವನ್ನು ಕಟ್ಟಿ ಅನುಮತಿಗಳನ್ನ ಪಡಿಬೇಕು. ಎರಡನೇ ಅಂಶ, ಇವತ್ತಿನ ದಿನ ಎಲ್ಲೋ ಒಂದು